ಈಗ ಸ್ವಲ್ಪ ಸೌಂಡ್ ಕ್ಲಿಯರ್ ಮೈಕಲ್ ಫೋನ್ ಬರಲಿ ಸೌಂಡ್ ಪ್ರಾರ್ಥನೆ ನಾನು ಹೇಳ್ಕೊಡ್ತೀನಿ. ಹಾಗೆ ಎಲ್ಲರೂ ಹೇಳೋದು ಎಲ್ಲ ಕೊಡ್ಬೇಕು ಜಗಬೇಕು ಹೆಚ್ಚು ಮಾಡಿ ಅಷ್ಟೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಸವಂ ಪ್ರಣವಾಕಾರಂ ಬಸವಂ 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 ನಮಾಮಿ ಶ್ರೀ ಗುರು ಬಸವೇಶಂ. ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಪ್ರಣವಾರೂಢರು ಪ್ರಣವಸ್ವರೂಪರು ಪ್ರಣವಪ್ರಕೃತಿ ಸೌಖ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಸ್ವಾಮಿ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮಧ್ಯ ಪಾತಾಳದೊಳಗಿಲ್ಲ ಒಬ್ಬನೇ ದೇವ ಕೂಡ ಸಂಗಮ ದೇವ. ಒಬ್ಬನೇ ದೇವ ಕೂಡ ಸಂಗಮ ದೇವ. ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ಅಹಂಕಾರ
ಶ್ರೀ ಗುರು ಬಸವ ಲಿಂಗಾಯ ನಮಃ. 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 ಜೈ ಗುರು ಶ್ರೇಷ್ಠ ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಶುಭಿ ಗುರುವೇ ವಾಚಾ ಗುರುವೇ ಭಗವೋ ಶರಣಾಯ ಬಸವ ಗುರುವೇ. ವಿಶ್ವಗುರು ಮಹಾಮಾನವರಾಗಿ ಬಸವಣ್ಣನವರನ್ನು ಧ್ಯಾನಿಸುತ್ತಾ ಮಹಾಮಹಿಮರು ಬಯಲುಕಾಯಿಸಿದರು. ಶೂನ್ಯ ಪೀಠಾಧ್ಯಕ್ಷರಾದಂತಹ ಹಲವಾರು ಹುದ್ದೆಗಳನ್ನು ಚಿನ್ಮಯ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹುದ್ದೆಯನ್ನು ಸ್ಮರಿಸಿ ಸೇವೆಗಳೆಲ್ಲ ತಾಯಿಗೆ ನಮಗೆಲ್ಲರಿಗೂ ವಿಶೇಷ
ಇವತ್ತಿನಿಂದ ಇನ್ನು 7 ದಿನಗಳ ಕಾಲ, ಇವತ್ತು ಸೇರಿದ 7 ದಿನ, ಇವತ್ತು ಮುಗಿದ 6 ದಿವಸ ನಾವು ಆರೋಗ್ಯ ಮತ್ತು ಅಧ್ಯಾತ್ಮ, ಯೋಗದಿಂದ ರೋಗದಿಂದ ಯೋಗಗಳಿಗೆ ಅನ್ನುವಂತಹ ವಿಷಯವನ್ನು ಕುರಿತಾಗಿ ಪ್ರವಚನವನ್ನು ನಡೆಸಿಕೊಳ್ಳಬೇಕಾಗಿ ಬಂದಿದೆ. ಈ ಪ್ರವಚನ ಏನು? ಇದರಿಂದ ಏನಾದರೂ ನಮಗೆ ಲಾಭ ಇದೆಯಾ? ಅದರಲ್ಲಿ ಬಹಳ ಪ್ರಸಿದ್ಧವಾದಂತಹ ಈ ಕಡೆ ಗೊತ್ತಿಲ್ಲ, ಆ ಕಡೆ ಪ್ರಸಿದ್ಧಿ ಇದೆ. ಉತ್ತರ ಕರ್ನಾಟಕದಲ್ಲಿ ಜೇಡರದಾಸಯ್ಯ ಅವರು ಪ್ರಶ್ನೆ ಹೇಳ್ತಾರೆ, ಕರಿಯನಿತ್ತಡೆ ಒಳ್ಳೆ, ಸಿರಿಯನಿತ್ತಡೆ ಒಳ್ಳೆ, ಹಿರಿಯಪ್ಪ ರಾಜ್ಯವಿತ್ತಡೆ ಒಳ್ಳೆ, ನಿಮ್ಮ ಶರಣರ ಸುಳ್ಳುಡಿಯನ್ನು ಒಂದು ಅರಳಿಗೆ ಇರ್ತದೆ, ನಿಮ್ಮ ನಿತ್ಯ ಕರ್ನಾಟಕ ಕರಿಯನಿತ್ತಡೆ ಒಳ್ಳೆ, ಸಿರಿಯನಿತ್ತಡೆ ಒಳ್ಳೆ. ಅದು ಕರಿಯ ನಿಮಗೆ ಸಕಲೇಶ್ವರ ಗೊತ್ತು, ಆನೆ ನೀವು ಮೊದಲು ಬೇಡ ಅಂತಾರೆ, ಆನೆ ಕೊಟ್ಟಿದ್ದಾರೆ. ಸಕಲೇಶ್ವರ ಮೊದಲು ಬೇಡ ಅಂತಾರೆ, ಸಾಕಡೆ ಕಷ್ಟ. ಜೇಡರದಾಸಯ್ಯ ಹೇಳ್ತಾರೆ, ಕರಿಯನಿತ್ತಡೆ ಒಳ್ಳೆ, ಆನೆ ಕೊಟ್ಟು ಬೇಡ. ಆನೆ ಅಂದರೆ ಶ್ರೀಮಂತಿಕೆ ಸಂಖ್ಯೆ. ಅವತ್ತಿನ ಕಾಲದಲ್ಲಿ ರಾಜಮಹಾರಾಜರು 100 ಆನೆಗಳು, 1000 ಆನೆಗಳು ಸಾಕ್ತಾರೆ. ಗಜಪಡೆ ಅಂತ ಇರ್ತಿತ್ತು, ಹೆಂಗೆ ಅಶ್ವದಳ ಅಂತಿತ್ತು, ಹಾಗೆ ಗಜಪಡೆ ಇರ್ತಿತ್ತು, ಗಜಸೇನೆ ಇರ್ತಿತ್ತು. ಅದರಲ್ಲಿ ನಾವು ಇರ್ತಿದ್ರು, ಯುದ್ಧ ಮಾಡಿರ್ತಿದ್ರು, ಅದ್ರ ಮೇಲೆ ಕುತ್ಕೊಂಡು ಯುದ್ಧ ಮಾಡ್ತಿದ್ರು. ಅದು ಶ್ರೀಮಂತಿಕೆ ಸಂಕೇತ. ದೊಡ್ಡ ದೊಡ್ಡ ಶ್ರೀಮಂತಿಗಳು ಊರಿನವರಿಗೆ ಲಾರಿಗಳಲ್ಲಿ ಸಾಮಾನ್ಯಗಳನ್ನು ಸಾಗಿಸ್ತಿರಲ್ಲ, ಹಾಗೆ ಹಿಂದಿನ ಕಾಲದಲ್ಲಿ ಆನೆಗಳನ್ನು ಒಳ್ಳೆ ಟ್ರಾನ್ಸ್ಪೋರ್ಟ್, ಅದು ಏನು ಲಾಜಿಸ್ಟಿಕ್ ವೆಹಿಕಲ್ ಆಗಿ ಬಳಸ್ತಿದ್ರು. ಒಂದು ಕಡೆ ಹೋಗೋದಕ್ಕೆ, ಸಾಮಾನ್ಯವನ್ನು ಸಾಗಿಸೋದಕ್ಕೆ ಆನೆಯನ್ನು ಬಳಸ್ತಾರೆ. ಯಾಕಂದರೆ ಸುಮ್ಮನೆ ಒಂದು ಹೆಜ್ಜೆ ಜಗಕ್ಕೆ ಅದು ಎಷ್ಟೋ ಮೀಟರ್ ದೂರ ಇಟ್ಟಿರ್ತಾರೆ. 1 ಗಂಟೆಗೆ 25 ಕಿಲೋಮೀಟರ್ ದೂರ ಸಾಗಿದ್ರೆ ಆನೆ ಅಷ್ಟು ವೇಗವಾಗಿ, ಅಷ್ಟು ದೊಡ್ಡ ಹೆಜ್ಜೆಗಳನ್ನು ಇಟ್ಟು ಬೆಳೆಯುತ್ತದೆ. ಹಾಗಾಗಿ ಆನೆಗಳನ್ನು ಬಹಳ ಸಾಕ್ತಾ ಇದ್ರು. ಇಲ್ಲಿ ಜೇಡರದಾಸಯ್ಯ ಹೇಳ್ತಾರೆ, ನನಗೆ ಕರಿ ಕೊಟ್ಟು ಬೇಡ, ಆನೆ ಕೊಟ್ಟು ಬೇಡಪ್ಪ, ಯಾಕಂದ್ರೆ ಅವನ ಮಕ್ಕಳು ಸಾಕಕ್ಕಾಗಲ್ಲ. ಕರಿಯನಿತ್ತಡೆ ಒಳ್ಳೆ, ಸಿರಿಯನಿತ್ತಡೆ ಒಳ್ಳೆ, ಹೋಗ್ಲಿ ನಿನಗೆ ಆನೆ ಕೊಡ್ತೀನಿ, ಶ್ರೀಮಂತಿಗೆ ಕೊಡ್ತೀನಿ, ಅದು ಬೇಡ, ಶ್ರೀಮಂತಿಗೆ ಬೇಡ. ಯಾಕೆಂದ್ರೆ ಶ್ರೀಮಂತಿಗೆ ಏನು ಮಾಡುತ್ತೆ ಅಂತಂದ್ರೆ ಇನ್ನೂ ದಾಹವನ್ನು ಹೆಚ್ಚು ಮಾಡ್ತಾ ನೋಡಿ. ಬೇಕಾದ್ರೆ ನೀವು ಕೋಟಿ ಇದ್ದವನಿಗೆ ದಶಕೋಟಿ ಹೆಚ್ಚಿರುತ್ತೆ, ದಶಕೋಟಿ ಇದ್ದವನಿಗೆ ಶತಕೋಟಿ ಹೆಚ್ಚಿರುತ್ತೆ, ಶತಕೋಟಿ ಇದ್ದವನಿಗೆ ಸಹಸ್ರಕೋಟಿ ಹೆಚ್ಚಿರುತ್ತೆ. ಕೋಟಿ ಗಳಿಸಿದಂಥ ನಿಶ್ಚಿಂತ ಯಾರು ಹೇಳಬಾರದು. ಇನ್ನು ಬೇಕಾದ್ರೆ ಪುಸ್ತಕದಲ್ಲಿ ನಮ್ಮಲ್ಲಿ ಬಡವ ನಿಶ್ಚಿಂತ ಇರಬಹುದು. ಒಂದು ಹೊಟ್ಟೆಗೊಂದು ಅವರ ಅರ್ಧ ಹೊಟ್ಟೆ ಉಪಯೋಗಿಸಿದ್ರು ಆನಂದವಾಗಿ ಮಾಡಬಹುದು ಬಡವ. ಅದು ಸಾವುಕಾರರಿಗೆ ಕಷ್ಟ. ಯಾಕೆಂದರೆ ಅಲ್ಲಿ ದಾಹ ಜಾಸ್ತಿ ಆಗಿದೆ. ಇನ್ನೂ ಹಬ್ಬ ಗಳಿಸಬೇಕು, ಇನ್ನೂ ಶ್ರೀಮಂತರಾಗಬೇಕು, ಅವರಿಗಿಂತ ಶ್ರೀಮಂತರಾಗಬೇಕು, ಆ ರಾಜನಿಗಿಂತ ಶ್ರೀಮಂತರಾಗಬೇಕು. ಈ ಒಂದು ಹುಚ್ಚು ಶುರುವಾಗುತ್ತೆ. ಆದ್ದರಿಂದ ನೆಮ್ಮದಿ ಸಿಕ್ಕಲ್ಲ. ಕರಿಯನಿತ್ತಡೆ ಒಳ್ಳೆ, ಸಿರಿಯನಿತ್ತಡೆ ಒಳ್ಳೆ, ಹಿರಿಯಪ್ಪ ರಾಜ್ಯವಿತ್ತಡೆ ಒಳ್ಳೆ. ದೊಡ್ಡ ರಾಜ್ಯವನ್ನು ಕೊಡ್ತೀನಿ, ಸಣ್ಣಲ್ಲ, ದೊಡ್ಡ ರಾಜ್ಯವನ್ನು ಕೊಡ್ತೀನಿ, ನಿನ್ನ ಚಕ್ರವರ್ತಿಯನ್ನಾಗಿ ಮಾಡ್ತೀನಿ, ನಿನ್ನೆ ಯಾರಿಲ್ಲ. ಈ ಮಾಂಡಲಿಕರು ಸಾಮಂತರು ಅಂತಂದ್ರೆ, ಮಾಂಡಲಿಕರಾದ ಈ ಸಾಮಂತರಿಗೆ ಬೇರೆಯವ್ರ ಮೇಲೆ ಇರ್ತಾರೆ. ಅವನಕ್ಕೆ ಅವನು ಯಾವ ಕೈಲಾಗಲು ಗೊತ್ತಿಲ್ಲ, ಈ ಥರ ಇರ್ತಾರೆ. ನಿನಗೆ ಹಾಗೆ ಮಾಡಲ್ಲಪ್ಪ, ಹಿರಿಯಪ್ಪ ರಾಜ್ಯ ಕೊಡ್ತೀನಿ, ಭಕ್ತರಿಗೆ ಶಿವ ಹೇಳಿದ್ದಾನೆ, ನಿನಗೆ ದೊಡ್ಡ ರಾಜ್ಯ ಕೊಡ್ತೀನಿ, ನೀನೇ ಚಕ್ರವರ್ತಿ, ಅದು ಬೇಡ. ಚಕ್ರವರ್ತಿ ಸ್ಥಾನ ಬೇಡ. ಯಾವಾಗ ಯಾರು ಕೊಡ್ತಾರೋ ಅದು ಕಿರೀಟ ಮೇಲೆ ಫಳಫಳ ಹೊಡೆಯತಕ್ಕಂಥ ಮುತ್ತುವರ್ತಿಗಳ ವಜ್ರವಾಗಿ ವೈಡೂರ್ಯದ ಕಿರೀಟ ಇರ್ಬೋದು, ಅದು ಮುಳ್ಳಿನ ಕಿರೀಟ.
ತಲೆ ಮೇಲೆ ಕಿರೀಟ ಇರುವುದು, ಅದು ಒಳಗೆ ತಲೆ ಸಮಾಧಾನ ಇರುವುದಿಲ್ಲ. ಅದನ್ನು ಅನುಭವ ಹಿರಿಯಪ್ಪ ರಾಜ್ಯ ಒಳ್ಳೆ. ಹಾಗಾಗಿ ಏನು ಕೇಳೋದನ್ನು ದೇವರ ಅಂದರೆ ನಿಮ್ಮ ಶರಣರ ಸುಳ್ಳುಡಿಯನ್ನು ಒಂದು ಹರಳಿಗೆ ಇಟ್ಟರೆ ನಿಮ್ಮನಿಂದ ಕಾಣಲಾಗುವಂಥ ನಿಮ್ಮ ಶರಣರ ಸುಳ್ಳುಡಿ. ಸುಳ್ಳನ್ನು ಶ್ರೇಷ್ಠ, ಪವಿತ್ರ, ಶ್ರೇಷ್ಠ. ನಿಮ್ಮ ಶರಣರ ಮಾತುಗಳು, ನುಡಿಗಳನ್ನು, ವಚನಗಳು, ನಿಮ್ಮ ಶರಣರ ವಚನವನ್ನು ಕೊಟ್ಟರೆ, ನಿಮ್ಮ ಶರಣರ ಸಂಗಮನ ನನಗೆ ಕಳಿಸಿದರೆ ಇನ್ನೇನು ಬೇಡ, ನಿಮ್ಮನ್ನೇ ಕೊಟ್ಟಷ್ಟು ನನಗೆ ಸಂತೋಷ ಆಗುತ್ತೆ. ನಿಮ್ಮ ನಿತ್ಯ ಕಾರಣಾರ್ಥ ನನಗೆ ರಾಜ್ಯ ಬೇಡ, ಅಧಿಕಾರ ಬೇಡ, ಹಣ ಬೇಡ, ಶ್ರೀಮಂತಿಕೆ ಬೇಡ, ಏನು ಬೇಡ. ನಿಮ್ಮ ಶರಣರ ಸತ್ಸಂಗವನ್ನು ಕರುಣಿಸು, ಅವರ ವಚನ ಸಾಹಿತ್ಯವನ್ನು ಕರುಣಿಸಿದರೆ ನಿನ್ನನ್ನು ನನಗೆ ಕೊಟ್ಟ ಹಾಗಾಗುತ್ತೆ. ನೀನು ಬೇಡ, ಅವರಿಗೆ ಬಿಟ್ಟರೆ ನಿಮ್ಮ ನಿತ್ಯ ಕಾರಣಾರ್ಥ ಅವರ ಅಂಕಿತ ವಚನಾಂಕಿತ ನಿಮ್ಮ ನಿತ್ಯ ಕಾರಣಾರ್ಥ. ಆದ್ದರಿಂದ ಅಂತಹ ಶರಣರ ಸುಳ್ಳುಗಳನ್ನು, ವಚನಗಳನ್ನು, ಪ್ರವಚನ ಕಾಲ ವಿಸ್ತೀರ್ಣ ದೊಡ್ಡದು ಮಾಡಿ ಹೇಳೋದು, ಬಿಡಿಸಿ ಹೇಳೋದು, ತಿಳಿಯೋ ಹಾಗೆ ಹೇಳೋದು. ವಚನಗಳು ಕನ್ನಡದಲ್ಲಿದ್ದರೂ ಕೂಡ, ವಚನಗಳು ಸಣ್ಣ ಸಣ್ಣವಿದ್ದರೂ ಕೂಡ ಅದರ ಅರ್ಥಪೂರ್ಣ ಆಯಿತು ಅಂತಲ್ಲ, ಅದು ಮುಖ್ಯ. ಗುರುವಿನ ಬಾಯಿಯನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಆದ್ದರಿಂದ ವಚನಗಳು ಅವುಗಳನ್ನು ತಿಳಿಸಿ ಹೇಳತಕ್ಕಂತಹ, ವಿಸ್ತರಿಸಿ ಹೇಳತಕ್ಕಂತಹ ರೀತಿಗೆ, ಪದ್ಧತಿಗೆ ಪ್ರವಚನ. ಈ ಪ್ರವಚನ ಅನ್ನುವಂಥದ್ದು ಈಗಲೇ ಶುರುವಾಗಿದೆ ಅಂತಲ್ಲ, ಅಥವಾ 15ನೇ ಶತಮಾನದಲ್ಲಿಗಿಂತ ಈಚೆಗೆ ಪ್ರವಚನ ಶುರುವಾಗಿದೆ ಅಂತಲ್ಲ. ಉಪನಿಷತ್ತುಗಳಲ್ಲಿ ಒಂದು ಮಾತು ಬರುತ್ತೆ, ನಯಮಾತ್ಮ ಪ್ರವಚನ ಅಂದರೆ ಆತ್ಮ ಅನ್ನುವಂಥದ್ದು ಪ್ರವಚನಕ್ಕೆ ಸಿಕ್ಕೋದಿಲ್ಲ. ಆತ್ಮ ಸಾಧನೆಗೆ ಸಿಗ್ತದೆ ಹೊರತು ಪ್ರವಚನ ಮಾಡೋದ್ರಿಂದ, ಪ್ರವಚನ ಕೇಳೋದ್ರಿಂದ ಆತ್ಮ ಲಭ್ಯ ಆಗಲ್ಲ. ಆದರೆ ಪ್ರವಚನ ಬೇಕು. ಯಾಕೆ ಬೇಕು ಅಂದರೆ ಆತ್ಮ ಸಾಧನೆಯನ್ನು ತಿಳ್ಕೊಳ್ಳಬೇಕು. ಬರೇ ಹೇಳೋದ್ರಿಂದ ಸಾಧನೆ ಆಗಲ್ಲ. ಸಾಧನೆ ಕೊಡಬೇಕು. ನಾವು ಎಷ್ಟು ಆರೋಗ್ಯ ಬಗ್ಗೆ ಹೇಳಿದ್ರು ಕೂಡ ನೀವು ಉಪವಾಸ ಮಾಡದೆ ಹೋದರೆ ನೀವು ಸಾಧನೆ ಕೊಡೋದಾದ್ರೆ ವ್ಯಾಪಿಸುತ್ತಾರೆ. ಹಾಗೆ ಆತ್ಮ ಸಾಧನೆ ಬಗ್ಗೆ ಕೂಡ ಬೇಕಾದಷ್ಟು ಹೇಳಿದ್ರು ಪ್ರಯೋಜನ ಆಗಲ್ಲ. ಅದು ಪ್ರಯೋಜನ ಆಗಬೇಕಾದ್ರೆ ಸಾಧನೆಗೆ ಕೊಡಬೇಕು ಅಂತ ಹೇಳೋದಕ್ಕೆ ಉಪದೇಶ ಹೇಳುತ್ತೆ. ಕೇವಲ ಪ್ರವಚನದಿಂದ ಆತ್ಮ ಲಭ್ಯ ಆಗ್ತದೆ. ನಯಮಾತ್ಮ ಪ್ರವಚನೇನ ಲಭ್ಯ. ಪ್ರವಚನ ಮಾಡೋದ್ರಿಂದ ಆತ್ಮಶಕ್ತಿ, ಆತ್ಮ ಸಾಧನೆ ಆಗೋದಿಲ್ಲ. ಅಷ್ಟಿಂದಲೇ ಆಗೋದಿಲ್ಲ, ಸಾಧನೆಗೆ ತೊಡಗಬೇಕು. ಉದಾಹರಣೆಗೆ ಶಂಡು ಅದನ್ನು ಹೇಳ್ತಾರೆ, ಊಟ ಹಸಿವಾಗಿದೆ ಅವನು. ಹಸಿವಾದವನಿಗೆ ಒಳ್ಳೆ ಬುತ್ತಿ ತಗೊಳ್ಳಿ. ಏನು ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಬಿಸಿಬೇಳೆಭಾತು, ವಡೆ, ಬೋಂಡ, ಹಪ್ಪಳ, ಸಂಡಿಗೆ ಎಲ್ಲವನ್ನೂ ತಗೊಂಡು ಬುತ್ತಿ ಕಟ್ಟಿ ಅವನು ಹೊಟ್ಟೆ ಮೇಲೆ ಇಟ್ಟರೆ ಊಟ ಹೊಟ್ಟೆ ತುಂಬುತ್ತಾ? ಇಲ್ಲ. ಬೇಕಾದಷ್ಟೇ ಊಟ ಇದೆ, ತಿನ್ನಬೇಡಿ, ಹೊಟ್ಟೆ ಮೇಲೆ ಕಟ್ಟಿಬಿಡಿ. ಹೊಟ್ಟೆ ಮೇಲೆ ಕಟ್ಟುವ ಬುತ್ತಿಯ ಕಟ್ಟಿದರೆ ಹಸಿವಿಲ್ಲವಲ್ಲದೆ ಅಂತ ಸಮಸ್ಯೆ. ಅಂದ್ರೆ ಆ ಬುತ್ತಿ ಹೊಟ್ಟೆ ಮೇಲೆ ಕಟ್ಕೊಂಡ್ರೆ ಹೊಟ್ಟೆ ತುಂಬಲ್ಲ, ಅದನ್ನ ಬಿಚ್ಚಿ ಉಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಏನು ಪ್ರವಚನ ಕೇಳ್ತೀವಿ ಅದನ್ನು ಸಾಧಿಸಿದರೆ ಅದರ ಲಾಭ ಆಗುತ್ತೆ. ಆದರೆ ಪ್ರವಚನ ಯಾಕೆ ಬೇಕಪ್ಪ ಅಂತಂದ್ರೆ ಪ್ರವಚನ ಜ್ಞಾನ ಸಾಧನೆಗೆ, ಉದ್ಧಾರ ತಿಳ್ಕೊಳ್ಳೋದಕ್ಕೆ. ಸತ್ಸಂಗದಿಂದ ನಮ್ಮ ಉದ್ಧಾರ ಸಾಧ್ಯ ಆಗುತ್ತೆ. ಹೊಸ ಹೊಸ ವಿಚಾರಗಳು, ಹೊಸ ಹೊಸ ವಿಷಯಗಳು ತಿಳಿತವೆ. ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದಕ್ಕೆ ಗುರು ಮಾರ್ಗದರ್ಶನ ಮಾಡ್ತಾನೆ. ಆ ದೃಷ್ಟಿಯಿಂದ ಪ್ರವಚನವನ್ನು ಹತ್ತಬೇಕು. ಇಲ್ಲಿ ನಾವು ಮಾಡತಕ್ಕಂಥ ಪ್ರವಚನ ಕೇವಲ ಧರ್ಮದ ಪ್ರವಚನ ಅಲ್ಲ. ಇದು ಒಂದು ವಿಷಯ ತಿಳ್ಕೊಳ್ತೀವಿ. ಕೇವಲ ಧರ್ಮದ ಪ್ರವಚನ ಅಲ್ಲ ಇದು. ಅದಕ್ಕೆ ಬಹಳ ಜನ ನೋಡಬೇಕಾದ್ರೆ, ನೀವು ಬುಧವಾರ ಮೇಲೆ, ನಾವು ಬುಧವಾರ ಹೋಗ್ತೀವಿ, ಬುಧವಾರ ಬೆಳಗ್ಗೆ ಮುಗಿಸ್ಬಿಟ್ಟು ಅವತ್ತೇ ಪ್ರಯಾಣ ಮಾಡ್ತೀವಿ, 10ನೇ ತಾರೀಕು ಪ್ರಯಾಣ ಮಾಡ್ತೀವಿ. ಆಮೇಲೆ ನಿಮಗೆ ಎಷ್ಟು ಜನ ಭೇಟಿ
ನಾವು ಬರೋಕ್ಕಾಗಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ತಿಳ್ಕೊಂಡು ನಿಮ್ಗೆ ಅನೇಕ ಊರುಗಳಲ್ಲಿ ಆಗಿದೆ, ಈ ಥರ ಆಗಿದೆ. ಆಮೇಲೆ ಬಂದಿ ಇದ್ರೆ ಮಾಮೂಲಿ ಬಂದಿ ಬರೋ ಸಂಖ್ಯೆ ಕಡಿಮೆ. ಯಾಕಂದ್ರೆ ಉಪವಾಸ ಅಂದ್ಕೊಳ್ಳಿ ಹೆದರ್ಬಿಡ್ತಾರೆ. ಉಪವಾಸ ಅಂದ್ಕೊಂಡ್ರೆ ಹೆದರ್ಬಿಡ್ತಾರೆ. ನಿಜವಾಗಿ ಇದು ಹೆದರು ಉಪವಾಸ. ನೀವು 3 ಜನ ಮಾಡಿದ್ರೆ 3 ಜನ ಮಾಡಿದ್ರೆ ಏನಾದ್ರು ತ್ರಾಸಾಗಿದೆಯಾ? ಸುಸ್ತು, ಸಂಕಟ, ಹಿಂಸೆ ಅಥವಾ ಆಸೆ ಊಟ ಮಾಡಬೇಕು, ಆ ಊಟ ಆಸೆ ಯಾವಾಗ ಮುಗಿಸ್ಕೊಂಡು ಉಪವಾಸ ಮಾಡೋಂಗಿಲ್ಲ. ಅದೇ ಶಿವರಾತ್ರಿ ಏಕಾದಶಿ ಉಪವಾಸ ಮಾಡಿದಾಗ ಯಾವಾಗ ಮುಗಿಸ್ಕೊಂಡ ಯಾವ ಪೂಜೆ ಆಗುತ್ತೆ ಅಂತ ಕಾಯ್ತಿರ್ತೀವಿ. ಆದರೆ ಈ ಉಪವಾಸ ಆಗಲ್ಲ. ಯಾಕೆಂದರೆ ನಿಮ್ಮ ಶರೀರಕ್ಕೆ ಏನೂ ಕೊರತೆ ಆಗಿಲ್ಲ, ಏನೂ ಕೊರತೆ ಆಗಿಲ್ಲ. ಆದ್ದರಿಂದ ಇದೊಂದು ಆರೋಗ್ಯ ಧರ್ಮ, ಇದೊಂದು ಆತ್ಮ ಧರ್ಮ, ಅಧ್ಯಾತ್ಮ ಧರ್ಮ. ಆದ್ದರಿಂದ ಇದು ಬಹಳ ವಿಶಿಷ್ಟವಾದ, ಬಹಳ ಜನಕ್ಕೆ ಅರ್ಥ ಆಗಿಲ್ಲ, ಚಿಂತೆ ಇಲ್ಲ. ಅರ್ಥ ಆಗಬೇಕು ಅಂತೇನು ನಾವು ಬಹಳ ಚಡಪಡಿಸೋದಿಲ್ಲ. ಯಾಕೆಂದರೆ ಒಳ್ಳೆಯದು ಅರ್ಥ ಆಗೋದು ನಿಧಾನ ಆಗುತ್ತೆ, ಅವರ ನಿಧಾನ ಆಗುತ್ತೆ. ಈಗ ನೋಡ್ರಿ, ನೀವು ಒಂದು ಬಟ್ಟೆ ಅಂಗಡಿ ಸಿಕ್ಕಾಪಟ್ಟೆ ಜನ ಮಾಡ್ತಾರೆ, ಹೋಟ್ಲ್ ತೆಗೆದು ಸಿಕ್ಕಾಪಟ್ಟೆ ಜನ ಮಾಡ್ತಾರೆ. ಅದೇ ಬಂಗಾರದ ಅಂಗಡಿ, ಬಂಗಾರದ ಅಂಗಡಿ ಸಿಕ್ಕಾಪಟ್ಟೆ ಬರ್ತಾರೆ, ವಜ್ರದ ಅಂಗಡಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲ, ಯಾರು ಖರೀದಿ ಮಾಡಬೇಕು ಅಂತಾರೆ, ಯಾರಿಗೆ ಬಂಗಾರವನ್ನು ಖರೀದಿ ಮಾಡೋ ಶಕ್ತಿ ಇರ್ತದೆ, ಯಾರಿಗೆ ಮುಖ್ಯವಂತರನ್ನು ವಜ್ರಗಳನ್ನು ಖರೀದಿ ಮಾಡೋ ಶಕ್ತಿ ಇರ್ತದೆ, ಅವ್ರು ಮಾತ್ರ ಬರ್ತಾರೆ. ಹಾಗೆ ಈ ಧರ್ಮಕ್ಷೇತ್ರ, ಈ ಆರೋಗ್ಯ ಕ್ಷೇತ್ರ, ಉಪವಾಸ ಕ್ಷೇತ್ರ ಇದೆಯಲ್ಲ, ಅಥವಾ ಸಂಪೂರ್ಣ ಆರೋಗ್ಯ ಸ್ಥಿತಿ ಇದೆ. ನಾವು ಕೊಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಯಾವ ಔಷಧಿ ಮಾತ್ರೆಗಳಿಂದ ಇರ್ತಕ್ಕಂಥ ಆರೋಗ್ಯ. ಆದ್ದರಿಂದ ಎಲ್ಲರೂ ಪಡ್ಕೊಳಕ್ಕಾಗಲ್ಲ. ಒಂದು ಜ್ವರ ಬಂದರೆ ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊಂಬರೋದು ಸುಲಭ, ಒಂದು ತಲೆನೋವು ಬಂದರೆ ಅಲಸಿನ ಮುಂದೋದು ಸುಲಭ. ಅದರಿಂದ ಏನು ಕಾಯಿಲೆ ಹುಷಾರಾಗಲ್ಲ, ತಾತ್ಕಾಲಿಕವಾಗಿ ಕಡಿಮೆ ಆಗಿರುತ್ತೆ. ಆಮೇಲೆ ಮಲಗಿದ್ದು ಇನ್ನೂ ಜಾಸ್ತಿ ಆಗುತ್ತೆ, ಮಲಗಿದ್ದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೈಕೈಗೆ ತಲೆನೋವು ಬಂದವರು ವರ್ಷಾಗಟ್ಟಲೆ 3 ವರ್ಷ, 4 ವರ್ಷ, 10 ವರ್ಷ ಮಾತ್ರ ಇನ್ನೂ ಜಾಸ್ತಿ ಆಗ್ಕೊಂಡು ಹೋಗುತ್ತೆ. ಅದು ಸೈಡ್ ಎಫೆಕ್ಟಿಂದ ಕಣ್ಣು, ಕಿವಿ, ಬೇರೆ ಬೇರೆ ತೊಂದರೆ ಆಗಿರುತ್ತೆ ಹೊರತು ಅವ್ರ ಕಾಯಿಲೆ ಮಾತ್ರ ಹುಷಾರಾಗಿರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಅವರು ಔಷಧಿಗಳ ದುಷ್ಪರಿಣಾಮವನ್ನು ಎದುರಿಸ್ತಾ ಇರ್ತಾರೆ. ಇಲ್ಲಿ ಯಾವುದೇ ದುಷ್ಪರಿಣಾಮ ಇಲ್ಲ. ಇಂತಹ ಒಂದು ಆರೋಗ್ಯ ಬರೀ ದೈಹಿಕ ಆರೋಗ್ಯ ಅಲ್ಲ, ದೈಹಿಕ ಆರೋಗ್ಯ ಅಲ್ಲ. ಈಗ ಬೆಳಿಗ್ಗೆ ಯೋಗ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಗುರುಗಳ ಜೊತೆ ಮಾತಾಡ್ತೀವಿ. ಗುರುಗಳ ಜೊತೆ ಸುಮ್ಮನೆ ಒಂದು 5 ನಿಮಿಷ ಮಾತಾಡಿ ಹೋಗೋದು ಕೂಡ ನಿಮ್ಗೆ ಎಷ್ಟೋ ಸಮಾಧಾನ. ನಿಮ್ಮ ಶುಗರ್ ಕಡಿಮೆ ಆಗುತ್ತೆ, ಧೈರ್ಯವಾಗಿರಿ. ನಿಮಗೆ ಮಾತಾಡಿ ಮಾಡ್ತೀನಿ ಅಂದರೆ ಎಷ್ಟು ಜನ ಖುಷಿಪಡ್ತಾರೆ ಗೊತ್ತಾ? ಅಷ್ಟು ಜನ ಖುಷಿಪಡ್ತಾರೆ. ಈಗಾಗಲೇ 1000 ಜನ ಮಾತ್ರೆಗಳೇ ಮಾಡ್ಕೊಂಡಿದ್ದಾರೆ. ಶುಗರ್ಗೆ, ಬಿಪಿಗೆ ಮಾತ್ರೆಗಳು ಕೊಡ್ತಾ ಇದ್ದಾರೆ. ಹಾರ್ಟ್ ಆಪರೇಷನ್ ಅವಾಯ್ಡ್ ಮಾಡ್ಕೊಂಡಿದ್ದಾರೆ, ಸ್ಟೆಂಟ್ ಹಾಕ್ಸ್ಕೊಳ್ಳೋದು ತಪ್ಪಿಸ್ಕೊಂಡಿದ್ದಾರೆ, ಆನಂದ ಬದುಕ್ತಾ ಇದ್ದಾರೆ. ಆದ್ದರಿಂದ ಇದು ಹೋಲಿಸ್ಟಿಕ್ ಹೆಲ್ತ್. ಈ ನಮ್ಮನ್ನೆಲ್ಲ ಆರೋಗ್ಯದ ಜವಾಬ್ದಾರಿಯನ್ನು ಕಾಪಾಡುತ್ತೆ. ವಿಶ್ವ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ಯಾವ ಗೊತ್ತಿದೆಯಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಯಾರು ಅಂತ WHO ಆದರೆ ಕ್ಯಾಪಿಟಲ್ ಕೊಡಬೇಕೆಲ್ಲವೂ. WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದರ ಸ್ಥಾಪನೆ 1945 ಆಯಿತು. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಸ್ಥಾಪನೆ ಇದೋ ಅದರ ಜೊತೆಗೆ ಈ ವಿಶ್ವಸಂಸ್ಥೆ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಪ್ರಾರಂಭ ಆಯಿತು. ಅವರು ಬಹಳ ವರ್ಷ ಯೋಚನೆ ಮಾಡಿದರು, ಸಮಗ್ರ ಆರೋಗ್ಯದ ಪರಿಕಲ್ಪನೆ ಕೊಡಬೇಕು. ಅಂದರೆ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಹೋಲಿಸ್ಟಿಕ್ ಹೆಲ್ತ್? ಅಂದರೆ ಸಮಗ್ರ ಆರೋಗ್ಯದ ಪರಿಕಲ್ಪನೆ ಇದೆ. ಅವರು ಬಹಳ ವಿಚಾರ ಮಾಡಿ 3 ಆಸ್ಪೆಕ್ಟ್ಗಳನ್ನು ಕೊಟ್ಟರು, 3 ಘಟಕಗಳನ್ನು ಕೊಟ್ಟಿದ್ದರು. ಯಾವ ಘಟಕಗಳು? ಒಂದೇ ದೈಹಿಕ, ಒಂದೇದು ದೈಹಿಕ ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ. ಎರಡನೇದು ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್. ಮೂರನೇದು
ಸಾಮಾಜಿಕ ಆರೋಗ್ಯ, ಮೊದಲನೇದು ಸಾಮಾಜಿಕ ಆರೋಗ್ಯ, ಸೋಷಿಯಲ್ ಹೆಲ್ತ್. ಇಷ್ಟು ನಿಂತಿದ್ರು. ಅಮೆರಿಕಾದಲ್ಲಿ ಒಬ್ಬ ಡಾಕ್ಟರ್ ಹೆನ್ರಿ ಲಿಂಡ್ಲರ್ ಅವರು ಮೊದಲು ಅಲೋಪತಿ ಡಾಕ್ಟರ್ ಇದ್ರು, ಆಮೇಲೆ ನ್ಯಾಚುರೋಪತಿ ಬಂದರು, ಅಂದರೆ ಪ್ರಕೃತಿ ಚಿಕಿತ್ಸೆಗೆ ಬಂದರು. ಅವ್ರು ಮೊದಲು ಅಲೋಪತಿ ಡಾಕ್ಟರ್ ಏನೇನು ಬೆಳಿಗ್ಗೆ ಬಂದಿದ್ದು ಅರ್ಜುನ್ ಡಾಕ್ಟರ್ ಇದ್ರಲ್ಲ, ಹಾಗೆ ಅವರು MBBS ಮಾಡ್ಕೊಂಡವ್ರೆ ಡಾಕ್ಟರ್ ಹೆನ್ರಿ ಲಿಂಡ್ಲರ್. ಆಮೇಲೆ ಅವರು ಇದಕ್ಕೆ ಬಂದರು, ಈ ನ್ಯಾಚುರೋಪತಿಗೆ ಬಂದರು. ಯಾಕಂದ್ರೆ ಅವರು ಸೈಡ್ ಎಫೆಕ್ಟ್ ನೋಡಿ, ಅದು ದುಷ್ಪರಿಣಾಮಗಳನ್ನು ನೋಡಿ ಅವರು ಈ ಮಾರ್ಗಕ್ಕೆ ಬಂದರು. ಅವರು ವಿಶ್ವಸಂಸ್ಥೆಯ ಈ 3 ಕಾನ್ಸೆಪ್ಟನ್ನು ಒಪ್ಪಲಿಲ್ಲ. ಇಷ್ಟೇ ಸಾಕಾಗಲಿಲ್ಲ. ಅವರು ಬರೀ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಇಷ್ಟೇ ಸಾಕಾಗಲಿಲ್ಲ, ಇನ್ನೂ ಬೇಕು. ಯಾವುದು ಅಂತ ಕೇಳಿದ್ರು ಅವರು ಹೇಳಿದ್ರು ಸ್ಪಿರಿಚುವಲ್ ಹೆಲ್ತ್. 4ನೇದು ಸ್ಪಿರಿಚುವಲ್ ಹೆಲ್ತ್, ಅಂದರೆ ಆಧ್ಯಾತ್ಮಿಕ ಆರೋಗ್ಯ. ಅವ್ರು ಹೇಳ್ತಾರೆ, ಡಾಕ್ಟರ್ ಹೇಳಿದ್ರು, ಕೇವಲ ದೈಹಿಕ ಆರೋಗ್ಯ ಅಂದರೆ ಮನುಷ್ಯನ ಸ್ಪೆಷಾಲಿಟಿ ಏನಲ್ಲ. ಯಾಕಂದರೆ ಮನುಷ್ಯನಿಗಿಂತಲೂ ಶಕ್ತಿಶಾಲಿಯಾದ ಪ್ರಾಣಿ. ದೈಹಿಕವಾಗಿ ಒಂದು ಕರು, ಆನೆ, ಹುಲಿ, ಸಿಂಹ ಅವೆಲ್ಲ ಬಿಟ್ಬಿಡಿ, ಚಿರತೆ ಅವೆಲ್ಲ ಬಿಡಿ, ಒಂದು ಕರು ಸುಮಾರು 3 ತಿಂಗಳು 6 ತಿಂಗಳು 1 ವರ್ಷದ ಕರುವನ್ನು ಅಥವಾ ಒಂದು ಟಗರನ್ನ, ಒಂದು ಹೋತವನ್ನ ಈ ಮನುಷ್ಯ ಒಬ್ಬ ಮುಗ್ದಾರ ಹಾಕಲಾರ್ದೇ ಅವನ್ನ ಒಬ್ಬ ಮನುಷ್ಯ ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅವುಗಳಷ್ಟು ಶಕ್ತಿ ಕಡಿಮೆ ಆಗ್ತದೆ ಮನುಷ್ಯನಿಗೆ, ಅವನ ಬಳಕೆ ಮಾಡಬೇಕು. ಇನ್ನು ಹಸುಗಳು, ಗೂಳಿಗಳು, ಹುಲಿ, ಸಿಂಹ, ಚಿರತೆ ಇವುಗಳು ದೈಹಿಕವಾಗಿ ಬಹಳ ಶಕ್ತಿಶಾಲಿ. ಮನುಷ್ಯನ ಬಳಕೆ ಮಾಡಿದ್ರೆ ತುಂಬ ಶಕ್ತಿಶಾಲಿ. ಬರೀ ದೈಹಿಕ ಆರೋಗ್ಯ ಇದ್ರೆ ಇನ್ನು ಮಾನಸಿಕ ಆರೋಗ್ಯ ನೋಡ್ರಿ, ವಿಚಾರ ಮಾಡಿ ನೋಡಿದರೆ ಮನುಷ್ಯನಿಗಿಂತಲೂ ಬೇರೆ ಪ್ರಾಣಿಗಳು ಮಾನಸಿಕವಾಗಿ ಶಾಂತವಾಗಿದ್ದಾರೆ. ಹೋಗ್ತೀರ ಈ ಮಾತು. ಪಕ್ಷಿಗಳು, ಪ್ರಾಣಿಗಳು, ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮನುಷ್ಯನಷ್ಟು ಉದ್ವಿಗ್ನತೆ, ಟೆನ್ಷನ್, ಸ್ಟ್ರೆಸ್ ಅಥವಾ ಏನು ಬಾಕಿ ಕಾಮ, ಕ್ರೋಧ, ಲೋಭ, ಹೊಟ್ಟೆ ಕಿಚ್ಚು ಇವ್ಯಾವ ಬೇರೆ ಪ್ರಾಣಿಗಳಿಗೆ ಮನುಷ್ಯನಷ್ಟು ಇದೆಯಾ? ಹೋಗ್ಲಿ ಬಿಡಿ. ಹುಚ್ಚಾಸ್ಪತ್ರೆ ಅಂತ ಯಾವಾಗಿದ್ದೇನೆ? ಯಾರಿಗಿದೆ? ಮನುಷ್ಯನ ಮಾತ್ರ. ಬೇರೆ ಪ್ರಾಣಿಗಳಿಗೆ ಯಾವ ಹುಚ್ಚಾಸ್ಪತ್ರೆ ಇದೆಯಾ? ಮನುಷ್ಯನ ಬಿಟ್ಟರೆ ಯಾವ್ದಾದ್ರು ಬೇರೆ ಪ್ರಾಣಿಗಳು ಹಿಡಿಯುತ್ತಾ? ಹಿಡಿತಾ? ಯಾವಕ್ಕೆ ಪರವಾಗಿಲ್ಲ. ಇನ್ನು ನಾಯಿ ಬಿಟ್ಟರೆ, ಮನುಷ್ಯನ ಬಿಟ್ಟು ನಾಯಿ ಮಾತ್ರ ಹುಚ್ಚಿಡಿಯುತ್ತೆ. ಬೇರೆ ಯಾವ್ದಾದ್ರು ಪ್ರಾಣಿ ಹುಚ್ಚಿಡಿಯೋದು ನೋಡಿದ್ರ? ಆಡು, ಕುರಿ, ಕೋಳಿ, ಕೋತಿ ಹಿಡಿಯುತ್ತೆ ಕಡಿಮೆ, ತುಂಬ ಕಡಿಮೆ. ಆದರೆ ನಾಯಿ ಮಾತ್ರ ಹುಚ್ಚಿಡಿಯುತ್ತೆ. ಯಾಕೆ ನಾಯಿ ಹುಚ್ಚಿಡಿತಿರ್ಲಿಲ್ಲ? ಯಾಕೆ ಹುಚ್ಚಿಡಿಯುತ್ತೆ ಅಂದರೆ ಆ ನಾಯಿ ಈ ಹುಚ್ಚನ್ನು ಹೆಚ್ಚು ಹಚ್ಕೊಂಡಿರುತ್ತೆ. ಗೊತ್ತಾಯ್ತಾ? ಈ ಹುಚ್ಚಿನ ಸಮೀಪದಲ್ಲಿರೋ ಪ್ರಾಣಿ, ಭಾಳ ಹಚ್ಕೊಂಡ ಪ್ರಾಣಿ ಯಾವುದು ಅಂದರೆ ನಾಯಿ. ಅದಕ್ಕೆ ಮನುಷ್ಯನ ಅನುಸರಿಸಿಕೊಂಡಿರ್ತದೆ. ಆದ್ದರಿಂದ ಅಂದರೆ ಮನುಷ್ಯನಿಗೆ ಹುಚ್ಚಿಡಿಯುತ್ತೆ. ಮನುಷ್ಯರಲ್ಲಿ ವಿಕಾರಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಮನುಷ್ಯನಲ್ಲಿ ವಿಕಾಸದ ಅವಕಾಶಗಳು ಜಾಸ್ತಿ. ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಮನುಷ್ಯನಷ್ಟು ವಿಕಾಸ ಆಗೋಕ್ಕೂ ಅವಕಾಶ ಇಲ್ಲ, ಮನುಷ್ಯನಷ್ಟು ವಿಕಾರ ಆಗೋಕ್ಕೂ ಅವಕಾಶ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ಒಂದು ಹಸು ಇದೆ, ಹಸುವಾಗಿ ಹುಟ್ಟುತ್ತೆ, ಹಸುವಾಗಿ ಬಾಳುತ್ತೆ, ಹಸುವಾಗಿ ಸಾಯುತ್ತೆ. ನಾಯಿಯಾಗಿ ಹುಟ್ಟುತ್ತೆ, ನಾಯಿಯಾಗಿ ಬಾಳುತ್ತೆ, ನಾಯಿಯಾಗಿ ಸಾಯುತ್ತೆ. ಆನೆ, ದೊಡ್ಡ ಪ್ರಾಣಿ ಆನೆಯಾಗಿ ಹುಟ್ಟುತ್ತೆ, ಆನೆಯಾಗಿ ಬಾಳುತ್ತೆ, ಆನೆಯಾಗಿ ಸಾಯುತ್ತೆ. ಆದರೆ ಮನುಷ್ಯ ಹಾಗಲ್ಲ. ಒಂದು ಮಗುವಾಗಿ, ಅಸಹಾಯಕ ಮಗುವಾಗಿ ಹುಟ್ಟುತ್ತೆ ಮನುಷ್ಯ. ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಹುಟ್ಟಿದಾಗ ಈ ಮನುಷ್ಯನಿಗೆ ಏನೂ ಶಕ್ತಿ ಇರಲ್ಲ. ಯಾಕೆ? ಪ್ರಕೃತಿಯನ್ನು ಮಾಡಿದೆ. ಮನುಷ್ಯ ಮಗುವಿಗೆ ತುಂಬ ಕಡಿಮೆ ಶಕ್ತಿ ಮತ್ತು ತುಂಬ ಪಾಲನೆ ಪೋಷಣೆ ಬೇಕು. 1 ವರ್ಷ, 2 ವರ್ಷ, 3 ವರ್ಷದಲ್ಲೂ ತಾಯಿಯ ಆಸರೆ ಬೇಕೇ ಬೇಕು ಮಗುವಿಗೆ. ಆದರೆ ಬೇರೆ ಪ್ರಾಣಿಗಳಾಗಲ್ಲ.
ದೈಹಿಕ ಬೆಳವಣಿಗೆ ಬೇಗ ಬೇಗ ಹೋಗುತ್ತೆ. ಒಂದು ನಾಯಿ ಮರಿ ಹುಟ್ಟಿದ ಒಂದು ಕೆಲವೇ ತಾಸಲ್ಲಿ ಓಡಾಡಕ್ಕೆ ಶುರು ಮಾಡುತ್ತೆ, ಕರು ಓಡಾಡಕ್ಕೆ ಶುರು ಮಾಡುತ್ತೆ, ತಾನೇ ಹೋಗಿ ಹಾಲು ಕುಡಿಯುತ್ತೆ, ಎಲ್ಲ ಮಾಡುತ್ತೆ. ಅದು ಮನುಷ್ಯನಿಗೆ ಭಾಗ ಆಗೋದಿಲ್ಲ. ಯಾಕೆಂದ್ರೆ ಪ್ರಾಯಶಃ ನನಗನ್ಸುತ್ತೆ ಕೇವಲ ದೈಹಿಕ ಬೆಳವಣಿಗೆ ಮುಖ್ಯ ಅಲ್ಲ ಮನುಷ್ಯನಿಗೆ. ಬರೀ ದೈಹಿಕ ಬೆಳವಣಿಗೆ ಮುಖ್ಯ ಅಲ್ಲ. ಪ್ರಕೃತಿ ಹೇಳ್ತಾ ಇದೆ ಬರೀ ದೇಹ ಬೆಳೆಸೋದು ಗುರಿ ಅಲ್ಲ. ದೇಹದ ಅಪ್ಪ ಅಷ್ಟೇ ಮನುಷ್ಯನಿಗೆ ಸಾಕಾಗಲ್ಲ. ಮನಸ್ಸು ವಿಕಾಸ ಆಗಬೇಕು, ಬುದ್ಧಿ ವಿಕಾಸ ಆಗಬೇಕು, ಭಾವನೆ ವಿಕಾಸ ಆಗಬೇಕು, ಕಡೆಗೆ ಆತ್ಮ ವಿಕಾಸ ಆಗಬೇಕು. ಇವೆಲ್ಲವೂ ವಿಕಾಸವನ್ನ ಪರಿಪೂರ್ಣ ಮನುಷ್ಯ ಅಂತ ಕರೀತಾರೆ. ಈಗ ನಮ್ಮ ನಿಮ್ಮ ದಿನಮಾನದಲ್ಲಿ ಇರ್ತಕ್ಕಂಥವ್ರನ್ನೇ ಜ್ಞಾಪಿಸ್ಕೊಳ್ಳೋಣ. ಸಿದ್ದೇಶ್ವರ ಸ್ವಾಮಿಗಳು ಮೊನ್ನೆ 2ನೇ ತಾರೀಕು ಅವರು ವಾರ್ಷಿಕೋತ್ಸವ ಆಯಿತು. ಜನ್ಮ ಅಂದರೆ ದೇಹ ಬಿಟ್ಟಿದ್ದು ಸ್ಮರಣೋತ್ಸವ, ವಾರ್ಷಿಕ ಸ್ಮರಣೋತ್ಸವ ಮಾಡಿದ್ರು. ಹುಟ್ಟಿದಾಗ ಸಿದ್ದೇಶ್ವರ ಸ್ವಾಮಿಗಳು ನಮ್ಮನಿಗಾಗಿ ಅಸಹಾಯಕರು ಅಷ್ಟೇ. ಆದರೆ ಬೆಳೀತಾ 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 ಒಬ್ಬ ಶ್ರೇಷ್ಠ ಸಂತರಾಗಿ ಬೆಳೆದು ಶರಣರಾಗಿ ಯೋಗಿ ಜ್ಞಾನಿ ಯೋಗಿಯಾಗಿದ್ದರು. ಶಿವಕುಮಾರ ಸ್ವಾಮಿಗಳು, ಸಿದ್ದಗಂಗಾ ಶ್ರೀಗಳು ಹುಟ್ಟುವಾಗ ನಮ್ಮನಿಗಾಗಿ ಸಹಾಯಕರು. ಆದರೆ ಬೆಳೀತಾ 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 ಎಂಥ ವ್ಯಕ್ತಿತ್ವ ಬೆಳೆಯಿತು ಆಗಬೇಕಂದ್ರೆ ಅದ್ಭುತವಾದಂತಹ ವ್ಯಕ್ತಿತ್ವ ಬೆಳೆಯಿತು. ಇಡೀ ರಾಜ್ಯ ದೇಶ ಗಮನಿಸುವಂತಹ, ದೇಶವೇ ತಿಳಿದಿರುವಂತಹ ವ್ಯಕ್ತಿತ್ವ ಆಯ್ತು, ಬೆಳೀತು. ಅಂದರೆ ಮನುಷ್ಯ ಸಂಸ್ಕಾರ ಸಿಕ್ಕರೆ, ಅವನು ಸರಿಯಾಗಿ ಬದುಕಿದ್ರೆ ಅವನು ಮಹಾತ್ಮನಾಗ್ತಾನೆ, ಪುಣ್ಯಾತ್ಮನಾಗ್ತಾನೆ, ಯೋಗಿಯಾತ್ಮನಾಗ್ತಾನೆ. ಮಹಾತ್ಮ ಗಾಂಧೀಜಿ ಹುಟ್ಟಿದಾಗ ಬೆಳೀತಾ ಬೆಳೀತಾ ರೋಗಿ ಅವರು. ಗಾಂಧೀಜಿ ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಹೊಟ್ಟೆ ಸಮಸ್ಯೆ ಬಹಳ ಮಾಡ್ತಿತ್ತು ಗಾಂಧೀಜಿ. ಮುಂದೆ ಕ್ಷಯ ರೋಗ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅವರು ಆಡಳಿತ ಮಾಡಿಕೊಂಡು, ಅಂದರೆ ಇಂತಹ ಗಾಂಧೀಜಿ ಏನಾದ ಮುಂದೆ ವಿಶ್ವ ಮಹಾತ್ಮರಾದಲ್ಲ, ಮಹಾತ್ಮರಾದಲ್ಲ, ರಾಷ್ಟ್ರಪಿತ ಅನ್ನಿಸ್ಕೊಂಡಲ್ಲ. ಇದು ಮನುಷ್ಯನಲ್ಲಿ ಮಾತ್ರ ಸಾಧ್ಯ. ಮನುಷ್ಯ ಉದ್ಧಾರ ಆದರೆ ಅವನು ಮಹಾಯೋಗಿ ಆಗ್ತಾನೆ, ಹಾಳಾದರೆ ಅವನೊಬ್ಬ ಸದ್ದಾಂ ಹುಸೇನ್ ಆಗ್ತಾನೆ, ಅವನೊಬ್ಬ ಮುಸಲ್ಮಾನ ಲಾಡೆನ್ ಆಗ್ತಾನೆ, ಅವನೊಬ್ಬ ಭಯೋತ್ಪಾದಕನ ಆಗ್ಬೋದು, ಸಾವಿರಾರು ಜನ ಕೊಲ್ಲಬಹುದು, ಲಕ್ಷಾಂತರ ಜನ ಹಿಂಸಿಸ್ಬೋದು. ಹಿಟ್ಲರ್ ಅವನ ಬದುಕಿನ ಅವಧಿಯಲ್ಲಿ ಸುಮಾರು 60 ಲಕ್ಷ ಯಹೂದಿಗಳನ್ನು ನಾಶ ಮಾಡಬೇಕು. ಹಿಟ್ಲರ್ ಅವನು ಮನುಷ್ಯ, ಅವನೊಂದು ಸಾಮಾನ್ಯ ರೋಗವಾಗಿಲ್ಲ. ಆದರೆ ಕ್ರೂರಿಯಾದ ಮನುಷ್ಯ ಎಷ್ಟು ಕ್ರೂರಿ ಆಗ್ತಾನೆ, ಉದ್ಧಾರ ಮನುಷ್ಯಷ್ಟೇ ಉದ್ಧಾರ. ಎರಡೂ ಸಾಧ್ಯತೆ ಇದೆ. ಅದಕ್ಕೆ ಹೆನ್ರಿ ಲಿಂಗನ್ ಹೇಳ್ತಾರೆ, ದೈಹಿಕ ಮಾನಸಿಕ ಆರೋಗ್ಯ ಅಷ್ಟೇ ಸಾಕಾಗೋದಿಲ್ಲ, ಸಾಮಾಜಿಕ ಆರೋಗ್ಯವೂ ಬೇಕು. ಅಂದರೆ ಸಮಾಜದಲ್ಲಿ ಸಂಬಂಧಗಳನ್ನು ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ, ಮೈದುನ, ಭಾವ, ಮೈದುನ, ಮಾವ, ಅತ್ತೆ, ಈ ಎಲ್ಲ ಸಂಬಂಧಗಳು, ಗುರು, ಶಿಷ್ಯ, ಉದ್ಯಮಿ, ನೌಕರ, ಈ ಎಲ್ಲ ಸಂಬಂಧಗಳು ಚೆನ್ನಾಗಿರ್ಬೇಕಾದ್ರೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಶರಣರು ಸಮಾಜ ಅಂದರೆ ಜಂಗಮ. ಸಮಾಜ ಅಂದರೆ ಜಂಗಮ. ಆ ಜಂಗಮವನ್ನು ನಾವು ಗೌರವಿಸಬೇಕು, ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು. ಆದ್ದರಿಂದ ಸಾಮಾಜಿಕ ಆರೋಗ್ಯ ಅಂದರೆ ಸಾಮಾಜಿಕ ಸಂಬಂಧಗಳು ಚೆನ್ನಾಗಿಟ್ಕೊಂಡ್ರೆ ಸಾಮಾಜಿಕ ಆರೋಗ್ಯ ಇಷ್ಟೇ ಸಾಕಾಗಲ್ಲ. ಯಾಕಂದರೆ ಬೇರೆ ಪ್ರಾಣಿಗಳು ಸಾಮಾಜಿಕವಾಗಿ ಚೆನ್ನಾಗಿರ್ತಾರೆ. ಅವ್ರಿಗೆ ಮದುವೆ ಮಾಡ್ಕೊಳ್ಳಲ್ಲ, ಅತ್ತೆ ಮಾವ ಇಲ್ಲ, ಅಪ್ಪ ಅಮ್ಮ ಇಲ್ಲ. ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಏನಿಲ್ಲ, ಜೇನು ಹುಳುಗಳಿದ್ದಾವೆ. ಜೇನು ಹುಳುಗಳು ಸಾವಿರಾರು ಜೇನುಗಳನ್ನು ಒಟ್ಟಿರ್ತಾರೆ. ಯಾರು ಸೂಚನೆ ಕೊಡ್ತಾರೆ, ಯಾರು ಭಾಷೆ ಹೇಳ್ಕೊಡ್ತಾರೆ, ಯಾರು ಒಂದೇ ಕಡೆ ಬಾ, ನೀನು ಸಂಗ್ರಹಿಸಿಕೊಂಡು ಬಾ, ಬರದೇ ಹೋದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಅದೆಷ್ಟು ಚೆನ್ನಾಗಿ ಸಾಮಾಜಿಕ ಜೀವನ ನಡೆಸ್ತಾವೆ. ಕೊಕ್ಕರೆಗಳು ಎಷ್ಟು ಚೆನ್ನಾಗಿ ಸಾಮಾಜಿಕ ಜೀವನ ನಡೆಸ್ತವೆ. ಆನೆಗಳು ಹಿಂಡು ಹಿಂಡಾಗಿ ಬದುಕ್ತವೆ. ಅವುಗಳು ಕೂಡ ಸಾಮಾಜಿಕ ಬದುಕಿಗೆ ಅವಕ್ಕೆ ಸಂಬಂಧಗಳಿಲ್ಲ ಅಷ್ಟೇ ಅವಕ್ಕೆ. ಆದರೆ ಸಮಾಜದಲ್ಲಿ ಗುಂಪಾಗಿ ಚೆನ್ನಾಗಿ ಬದುಕ್ತವೆ. ಮನುಷ್ಯ ಇಷ್ಟೆಲ್ಲ ಸಂಬಂಧಗಳ ಹೆಸರಿಟ್ಕೊಂಡು
ಎಲ್ಲ ಸಂಬಂಧಗಳ ಮೂಲ ಬೇರು ಯಾವುದು? ಅತ್ತೆ, ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಎಲ್ಲ ಸಂಬಂಧಗಳಿಗೆ ಬೇರು ಒಂದಿದೆ. ಯಾವುದು? ಎಲ್ಲ ಸಂಬಂಧಗಳು ಸ್ಥಾಪನೆ ಆಗೋದು ಯಾವುದಿಲ್ಲ. ನೀವೆಲ್ಲ ಮಾಡ್ಕೊಂಡಿದ್ದೀರಿ, ಯಾವುದು ಗೊತ್ತಿಲ್ಲ. ಯಾವುದು? ಮದುವೆ. ಮದುವೆ ಅಂತಕ್ಕಂಥ ಸಂಸ್ಥೆ ಕೆಟ್ಟೋಗ್ಬಿಟ್ರೆ ಮನುಷ್ಯನಿಗೆ ಮದುವೆನೇ ಇದೆ ಹೋದ್ರೆ ಅದರಂತ ದೊಡ್ಡ ಅನಾಹುತ ಇನ್ಯಾವ ಜಗತ್ತಲ್ಲೇ ಪ್ರಾರಂಭ ಆಗ್ತದೆ. ಯಾಕೆಂದ್ರೆ ಮದುವೆ ಎಲ್ಲ ಸಂಬಂಧಗಳು ತಂದುಕೊಡುತ್ತೆ. ಗಂಡ ಹೆಂಡತಿ ಆಗ್ತಿದ್ದಂಗೆ ಅವ್ರ ಕಡೆ ಇವ್ರಿಗೆ ಸಂಬಂಧಿಕರಾಗ್ತಾರೆ, ಇವ್ರ ಕಡೆ ಅವರಿಗೆ ಸಂಬಂಧಿಕರಾಗ್ತಾರೆ. ಎಲ್ಲೋ ಬೆಳೆದಂತ ದೇಹಗಳು, ಎಲ್ಲೋ ಬೆಳೆದಂತ ಜೀವಗಳು ಒಟ್ಟಾಗ್ತಿದ್ದ ಹಾಗೆ ಮದುವೆ ಹೆಸರಿನಲ್ಲಿ ಆ ಸಂಬಂಧಗಳು ಸಾವಿರಾರು ಸಂಬಂಧಗಳು ಬಿಡುತ್ತೆ. ನನಗೆ ಎಲ್ಲ ಸಂಬಂಧಗಳ ಮೂಲ ಬಿಂದು ಮದುವೆ. ಆ ಮದುವೆ ಅಂತಕ್ಕಂಥ ಸಂಸ್ಥೆ ಕೆಡಬಾರದು. ಆ ಪಾವಿತ್ರ್ಯತೆ ಉಳಿಬೇಕು. ಅದರ ಪವಿತ್ರತೆ, ಅದರ ಬಂಧುರತೆ, ಸಮಧರತೆ ಉಳಿಬೇಕು. ಅದನ್ನ ಮಕ್ಕಳಿಗೆ ಉಪದೇಶ ಮಾಡಬೇಕು, ಮಕ್ಕಳಿಗೆ ಹಾಗೆ ಬೆಳೆಸಬೇಕು. ಆವಾಗ ಸಮಾಜದ ಸಂಬಂಧಗಳು ಚೆನ್ನಾಗಿರ್ತವೆ. ಆ ಪಕ್ಷಿಗಳು, ಪ್ರಾಣಿಗಳು, ಹುಳಗಳು ಇದು ಯಾವುದೆಲ್ಲ ಸಂಬಂಧ ಚೆನ್ನಾಗಿರ್ತವೆ ನಾವು ಇರಬೇಕು. ಒಟ್ಟೊಟ್ಟಾಗಿ ಇರುತ್ತವೆ, ಹಿಂಡು ಹಿಂಡಾಗಿ ಇರುತ್ತವೆ, ಲಕ್ಷಾಂತರ ಇರುತ್ತವೆ, ಲೆಕ್ಕಾಗಲ್ಲ. ಯಾರು ಹೇಳ್ಕೊಡ್ತಾರೋ ಅವಕ್ಕೆ ಯಾವ ಭಾಷೆ ಇದೆ, ಆದರೆ ಎಷ್ಟು ಚೆನ್ನಾಗಿ ಇರುತ್ತವೆ. ಜೇನುನೊಣಗಳು, ಆನೆಗಳು, ಬಕರೆಗಳು, ಮನುಷ್ಯ ಇಷ್ಟೆಲ್ಲ ಸಂಬಂಧ ತಿಳುವಳಿಕೆ ಇದ್ರೂ ಕೂಡ ರಾಮಾಯಣ, ಮಹಾಭಾರತ, ಉಪನಿಷತ್ತು, ಪುರಾಣ, ವೇದ, ಶಾಸ್ತ್ರ, ವಚನ, ಆಗಮಗಳು ಎಲ್ಲವನ್ನೂ ಕೇಳಿ ಹೇಳಿ ಮಾಡಿಯೂ ಕೂಡ ಎಷ್ಟೊಂದು ಜಗಳ, ಎಷ್ಟೊಂದು ಕಲನ, ಕೋರ್ಟು, ಕಚೇರಿ ಇರಬಾರ್ದು. ಗೊತ್ತಾಯ್ತಲ್ಲ? ಇದಕ್ಕೆಲ್ಲ ಚೆನ್ನಾಗಾಗಬೇಕಂದ್ರೆ ಸ್ಪಿರಿಚುವಲ್ ಹೆಲ್ತ್ ಅಂತಾರೆ. ಹೆಂಗ್ರಿಲ್ಲ? ಸ್ಪಿರಿಚುವಲ್ ಹೆಲ್ತ್ ಇದ್ರೆ, ಆಧ್ಯಾತ್ಮಿಕ ಆರೋಗ್ಯ ಇದ್ದರೆ ಅವ್ರಿಗೆ ಯಾವ ಕೋರ್ಟು ಬೇಕಾಗಿಲ್ಲ, ಯಾವ ಪೊಲೀಸ್ ಬೇಕಾಗಿಲ್ಲ. ಅಲ್ಲಿ ಸ್ವಯಂ ನಿಯಂತ್ರಣ ಇರುತ್ತೆ. ಸ್ವಯಂ ನಿಯಂತ್ರಣ ಇರುತ್ತೆ. ಆತ್ಮಸಾಕ್ಷಿಯಾಗಿ ಬರುತ್ತಾರೆ. ಆಧ್ಯಾತ್ಮ ಜೀವಿ ಆತ್ಮಸಾಕ್ಷಿಯಾಗಿ ಬರುತ್ತಾರೆ. ಆದ್ದರಿಂದ ಆಧ್ಯಾತ್ಮಿಕ ಆರೋಗ್ಯ ಬೇಕು ಅಂತ ಹೇಳಿದ್ರು ಡಾಕ್ಟರ್ ಹೆನ್ರಿ. ಅಮೆರಿಕಾದವರು ಡಾಕ್ಟರ್ ಹೇಳ್ತಾರೆ, ಸ್ಪಿರಿಚುವಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಅದರ್ 3 ಹೆಲ್ತ್ ಆಸ್ಪೆಕ್ಟ್ಸ್. ಈ ಬೇರೆ 3 ಏನು ಆರೋಗ್ಯ ಘಟಕಗಳಿಗಿಂತ 4ನೇ ಆಧ್ಯಾತ್ಮಿಕ ಆರೋಗ್ಯ ಬಹಳ ಮುಖ್ಯ ಅನ್ನುವಂತಹ ಮಾತನ್ನ ಇವರು ಹೆನ್ರಿ ಅವರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಇಷ್ಟನ್ನು ನಾವು ಕಲಿಸ್ತೀವಿ. ಈಗ 7 ದಿವಸದಲ್ಲಿ ಕಲ್ಸಕ್ಕಾಗಲ್ಲ. 7 ದಿವಸದಲ್ಲಿ ಇಷ್ಟು ಕಲಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಒಂದನ್ನ ಬಿಗಿಯಾಗಿ ಭದ್ರವಾಗಿ ತಿಳ್ಕೊಂಡ್ರೆ, ಒಂದನ್ನ ಸರಿಯಾಗಿ ತಿಳ್ಕೊಂಡ್ರೆ ಇನ್ನೆಲ್ಲವನ್ನೂ ಕೂಡ ತಿಳ್ಕೋಬಹುದು. ಇಲ್ಲಿ ನಿಮಗೆಲ್ಲ ಕಾಂಪ್ಲೆಂಟಲ್ಲಿ ಒಂದು ವಚನ ಪ್ರಿಂಟ್ ಮಾಡಿದ್ರೆ ನಾವು ಬೆಳಗ್ಗೆ ಕೂಡ ಅದನ್ನು ಹೇಳಿದೆ. ಆದಿವ್ಯಕ್ತಂದ್ರೆ ಯಾವುದು? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ. ಇಂತಿ ಪಂಚತೀರ್ಥವನ್ನು ಒಳಗೊಂಡು ಮರ್ತ್ಯದಲ್ಲಿ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿದುಕೊಳ್ಳ ಚಂದ್ರಮಲ್ಲಿಕಾರ್ಜುನ. ನಡೆ ಶುಚಿ, ನುಡಿ ಶುಚಿ ಇದೆಯಲ್ಲ, ಇದು ಸಾಮಾಜಿಕ ಆರೋಗ್ಯ. ನಡೆ ಶುಚಿ, ನುಡಿ ಶುಚಿ ಸಾಮಾಜಿಕ ಆರೋಗ್ಯ. ಯಾಕೆಂದ್ರೆ ನಡೆ ನುಡಿ ಶುಚಿಯಾಗಿದ್ರೆ ಸಮಾಜದಲ್ಲಿ ಬೆಲೆ ಬರುತ್ತದೆ, ಇದು ಬೆಲೆ ಬರಲ್ಲ. ತಿಳ್ಕೊಬೇಡಿ. ಸಮಾಜದಲ್ಲಿ ಇವನು ಎಲ್ಲರೂ ಕಣ್ಣೆತ್ತಿ ನೋಡ್ಬೇಕಾದ್ರೆ, ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ನಮ್ಮ ನಡೆ ನುಡಿ ಸ್ವಲ್ಪ ಶುದ್ಧವಾಗಿರ್ಬೇಕಾಗುತ್ತೆ, ಶುಚಿಯಾಗಿರ್ಬೇಕಾಗುತ್ತೆ. ಆದ್ದರಿಂದ ನಡೆ ನುಡಿ ಶುಚಿ ಇದೆಯಲ್ಲ ಸಾಮಾಜಿಕ ಆರೋಗ್ಯ. ತನು ಶುಚಿ ಅದು ದೈಹಿಕ ಆರೋಗ್ಯ, ಮನಶುಚಿ ಮಾನಸಿಕ ಆರೋಗ್ಯ, ಭಾವಶುಚಿ ಅದ್ಯಾವುದು? ಆಧ್ಯಾತ್ಮಿಕ ಆರೋಗ್ಯ. 4 ಆರೋಗ್ಯಗಳನ್ನು ಹೇಳ್ತಾರೆ. ಇಂತಿ ಪಂಚತೀರ್ಥವನ್ನು ಒಳಗೊಂಡು ಮಧ್ಯದಲ್ಲಿ ನಿಮ್ಮ ಶರಣರ ತೋರಿ ಎನ್ನನ್ನು ಹೇಳಿಕೊಳ್ಳ ಚಂದ್ರಮಲ್ಲಿಕಾರ್ಜುನ. ಅಂದರೆ ಈ 4 ಶುಚಿತ್ವವನ್ನು, ಈ 4 ಆರೋಗ್ಯವನ್ನು, 5 ಶುಚಿತ್ವವನ್ನು ಯಾರು ಸಾಧಿಸ್ತಾರೋ ಅವರೇ ವಿಶ್ವಮಾನವರು, ಅವರೇ ಆರೋಗ್ಯವಂತರು. ಅದಕ್ಕೆ ಈ ಆಂಬ್ಯುಲೆನ್ಸ್ ಮೇಲೆ ಯಾರು ಮುಖ್ಯಮಂತ್ರಿಗಳಿರ್ತಾರೆ, ಯಾರು ಆರೋಗ್ಯವಂತರು ಅವ್ರು ಫೋಟೋ ಹಾಕ್ತಾರೆ. ಹಾಕಬಾರ್ದು.
ಮೇಲೆ ಹಾಕ್ಸ್ಕೊಂಡಿರೋ ನನಗೆ ಗೊತ್ತಿಲ್ಲ, ಹಾಕಿಸ್ಬಾರ್ದು. ಯಾರು ಕೂಡ ಆಂಬ್ಯುಲೆನ್ಸ್ ಮೇಲೆ ಯಾರು ಫೋಟೋ ಹಾಕಿಸ್ಬಾರ್ದು. ನಿಜವಾಗಿ ಆಂಬ್ಯುಲೆನ್ಸ್ ಮೇಲೆ ನಿಮಗೆ ಯಾರಿಗಾದ್ರೂ ಜ್ಞಾನ ಇದ್ದರೆ ಮಹಾದೇವಿಯ ಈ ವಚನವನ್ನು ಬರೀಬೇಕು. ಈ ವಚನವನ್ನು ಬರೀಬೇಕು. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಈ 5 ಶುಚಿತ್ವವನ್ನು ಸಾಧಿಸ್ಕೊಂಡ್ರಲ್ಲ, ನಿಮ್ಗೆ ಆರೋಗ್ಯ ಗ್ಯಾರಂಟಿ ಸಿಗುತ್ತೆ, ಆನಂದ ಗ್ಯಾರಂಟಿ ಸಿಗುತ್ತೆ. ನೀವೇ ವಿಶ್ವಮಾನವರಾಗ್ತೀರಾ. ನೀವೇ ವಿಶ್ವಮಾನವರಾಗ್ತೀರ. ವಿಶ್ವಮಾನ ಅಂದರೆ ಏನು ವಿಶ್ವಕ್ಕೆಲ್ಲ ಪ್ರಸಿದ್ಧಿ ಆಗಬೇಕು ಅಂತಲ್ಲ. ವಿಶ್ವಕ್ಕೆಲ್ಲ ಪ್ರಸಿದ್ಧಿ ಆದರೂ ವಿಶ್ವಮಾನವಲ್ಲ. ಕೆಲವು ಸಾರಿ ಭಯೋತ್ಪಾದಕರು ಅವರು ವಿಶ್ವಕ್ಕೆಲ್ಲ ಪ್ರಸಿದ್ಧಿಯಾಗಿರ್ತಾರೆ, ಅದೇನು ಮುಖ್ಯ ಅಲ್ಲ. ಆದರೆ ವಿಶ್ವಮಾನವರಾಗುವುದರ ಸಂಕೇತ ಏನಪ್ಪ ಅಂದರೆ 5 ರೀತಿಯ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥವನ್ನು ಒಳಗೊಂಡು ಮರ್ತ್ಯದಲ್ಲಿ ನಿಮ್ಮ ಶರಣರ ತೋರಿ ಎನ್ನ ನುಡಿಯಕೊಳ್ಳ ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂತಹ ಪಂಚ ಶುಚಿತ್ವವನ್ನು ನೀವೆಲ್ಲ ಸಾಧಿಸ್ಕೊಳ್ಳಿ. ಇದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಸಾಧ್ಯವಾದ 5 ವಾರಕ್ಕೆ ಸ್ವಲ್ಪ ಟಚ್ ಕೊಡ್ತೀನಿ. ಸ್ವಲ್ಪ ನಿಮಗೆ ದೈಹಿಕ ಆರೋಗ್ಯ ಸ್ವಲ್ಪ ಹೆಚ್ಚಿಕೊಳ್ಳೋಣ. ಕೊನೆಗೆ 1 ದಿವಸ 2 ದಿವಸ ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಕೂಡ ತಿಳ್ಕೊಬಹುದು ಅಂತ ತಿಳ್ಕೊಂಡು ಹೇಳ್ತಾ, ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? 5:15 ಬೇಡ, 5:15 ಬನ್ನಿ. 5:15 ಬನ್ನಿ, 5:15 ಶುರು ಮಾಡೋಣ. 5:15 ಇಂದ 6:30ವರೆಗೆ ಯೋಗಾಸನ ಪ್ರಾಣಾಯಾಮ, 6:30 ತಗೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಬೆಳಿಗ್ಗೆ ಹೊತ್ತಲ್ಲಿ ಹೆಚ್ಚು ಪ್ರವಚನ ಬೇಡ, ಡಿಸ್ಕಷನ್ ಮಾಡೋಣ. ನಿಮ್ಗೇನಾದ್ರು ಪ್ರಶ್ನೆ ಕೇಳೋದಿದ್ರೆ ಪ್ರಶ್ನೆ ಕೇಳಿ, ಆರೋಗ್ಯದ ಬಗ್ಗೆ ಮಾತಾಡೋಣ. ಇವತ್ತು ಬೆಳಿಗ್ಗೆ ಹೆಂಗೆ ಕೂತ್ಕೊಳ್ಳೋಣ ಹಾಗೆ ಕೂತ್ಕೊಳ್ಳೋಣ. ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಬೇಡಿ. ಇವತ್ತು ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀವಿ. ಒಬ್ಬೊಬ್ಬರೇ ಬನ್ನಿ. ನಾಳೆ ನಾನು ರೂಮಲ್ಲಿ ಕೂತ್ಕೊಳ್ತೀನಿ. ಒಬ್ಬೊಬ್ಬರೇ ಬನ್ನಿ. ಆವಾಗ ಈ ಪರ್ಸನಲ್ ಸಮಸ್ಯೆಗಳು ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನಾವು ನಮ್ಮ ಸಮಸ್ಯೆ ಹೇಳ್ಕೊಳ್ತಿರ್ತಾರೆ, ಪಕ್ಕದಲ್ಲಿದ್ದರೆ ಕೆಲವು ಮುಜುಗರ ಆಗ್ತದೆ, ನಿಮ್ಮಲ್ಲಿ ಹೊಸ ಹೋಗ್ತಾರೆ. ಆದ್ದರಿಂದ ನಾನು ರೂಮ್ನಲ್ಲಿ ಕೂತ್ಕೊಂಡಿರ್ತೀನಿ, ಬನ್ನಿ. ಒಬ್ಬೊಬ್ಬರೇ ಡಿಸ್ಕಷನ್ ಮಾಡಿ ನಿಮ್ಮ ಸಮಸ್ಯೆ ಕೇಳ್ಕೊಳ್ಳಿ. ಹೋಗಿ ಈ ಥರ ಮಾಡೋಣ. ಸಾಯಂಕಾಲ ಪ್ರವಚನ ಇರುತ್ತೆ. 6:30 ಕರೆಕ್ಟಾಗಿ ಪ್ರವಚನ ಶುರು ಮಾಡೋಣ. 8 ಗಂಟೆ ನಾಳೆ 8 ಗಂಟೆ ತೊಂದರೆ ಇಲ್ಲ. 8 7:50 ಬಿಟ್ಬಿಡ್ತೀವಿ. ಮಂಗಳ ಮಾಡಿ ನೀವೆಲ್ಲ 8 ಗಂಟೆಗೆ ಮನೆ ಹೊರಗಡೆ ಇರ್ಬೋದು. ಆ ರೀತಿ ಮಾಡೋಣ. ಇನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಕರ್ಕೊಂಡು ಬನ್ನಿ. ಮಳೆ ಬಂದು ಕಾಫಿ ತೋಟ ಸ್ವಲ್ಪ ನುಕ್ಸಾನ ಆದರೆ ಚಿಂತೆ ಮಾಡೋದ್ರಿಂದ ಅಥವಾ ಪ್ರವಚನ ಬಿಟ್ಟರೆ ದುಃಖ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಪ್ರಕೃತಿ ಆ ಕೈಯಲ್ಲಿ ಇಲ್ಲ. ಪ್ರಕೃತಿ ಪರಮಾತ್ಮನ ಅಧೀನ, ನಮ್ಮ ಕೈ ಇಲ್ಲ. ಆದ್ದರಿಂದ ಅದಕ್ಕೆ ಚಿಂತೆ ಮಾಡೋದು ಬೇಡ. ಅವನು ಯಾವತ್ತಲ್ಲ ಕೊಡ್ತಾನೆ. ಶಾಂತಿ, ಆನಂದ, ಸಂತೋಷ ಸಿಕ್ಕರೆ ಅದಕ್ಕಿಂತ ನಾವು ಬೇಕು. ಅದಕ್ಕೆ ಈ ಪ್ರವಚನ ಬನ್ನಿ ಅಂತ ಕರ್ಕೊಂಡು ಬನ್ನಿ. ಇದಿಷ್ಟು ಇವತ್ತಿನ ಪ್ರವಚನ. ಸರ್ವರಿಗೂ ಶರಣ. ಉಪವಾಸ